ಒಬ್ಬ ವ್ಯಕ್ತಿಯು ವಾರ್ಷಿಕ ಶೇಕಡ 30ರಷ್ಟು ಚಕ್ರ ಬಡ್ಡಿ ದರದಲ್ಲಿ 15,000 ರೂಪಾಯಿಗಳನ್ನು ಸಾಲವಾಗಿ ಪಡೆದಿದ್ದಾನೆ. ಒಂದು ವೇಳೆ ಬಡ್ಡಿಯನ್ನು ಪ್ರತಿ 6 ತಿಂಗಳಿಗೊಮ್ಮೆ ಲೆಕ್ಕ ಹಾಕಿದ್ರೆ 1 ವರ್ಷದ ನಂತರ ಪಾವತಿಸಬೇಕಾದ ಒಟ್ಟು ಮೊತ್ತ ಎಷ್ಟು ಅಂತ ಕೇಳಿರಿ. ನೋಡ್ರಿ ರೇಟ್ ಎಷ್ಟು ಕೊಟ್ಟರೆ ಇಲ್ಲಿ 30%. ಇದೇನಾಗುತ್ತೆ 1 ವರ್ಷದ ಕೊಟ್ಟರೆ ನಮ್ಗೆ 6 ತಿಂಗಳಿಗೊಮ್ಮೆ ಲೆಕ್ಕ ಹಾಕ್ಯಾರ ಅಂದ್ರೆ ಅದ್ರ ಅರ್ಧ ಆಗುತ್ತೆ. 30/2 ಮಾಡಿದ್ರೆ ಎಷ್ಟಾಗುತ್ತೆ 15% ರೇಟ್ ಆಗುತ್ತೆ. ಇದನ್ನ ಎಫೆಕ್ಟಿವ್ ರೇಟ್ ತಗೊಂತೀನಿ ನಾನು. ಎಷ್ಟಾಗುತ್ತೆ ಅದು 15 + 15 + 15 × 15/100 ಆಗುತ್ತೆ. ಇದು 30 + 2.25 ಎಷ್ಟು ಟೋಟಲ್ 32.25 ಎಫೆಕ್ಟಿವ್ ರೇಟ್ ಆಗುತ್ತೆ. ಅಂದ್ರೆ ಇದು ನೋಡ್ರಿ ಪ್ರಿನ್ಸಿಪಲ್ ಕೊಟ್ಟ ನಮಗೆ ಪ್ರಿನ್ಸಿಪಲ್ ಯಾವಾಗ ಏನಿರ್ತೈತಿ 100% ಇರ್ತೈತಿ. ಈ 100% ವ್ಯಾಲ್ಯೂ ಎಷ್ಟೈತಿ ಇಲ್ಲಿ ನಮ್ಗೆ 15,000 ರೂಪಾಯಿ ಕೊಟ್ಟಾನ. ನಮಗೇನು ಕೇಳೋಣ ಒಟ್ಟು ಮೊತ್ತ ಕೇಳೋಣ. ಮೊತ್ತ ಏನಾಗುತ್ತೆ ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ ಆಗಿರ್ತೈತಿ ಅಂದ್ರೆ 32.25 100 + 32.25 ಆಗುತ್ತೆ ಅಂದ್ರೆ 132.25 ಆಗುತ್ತೆ. ಇಲ್ಲಿ ಇಂಟು ಎಷ್ಟು ಮಾಡಿನ 150 ಆಗೈತಿ. ಇಂಟು 150 ಮಾಡಿದ್ವಿ ಅಂದ್ರೆ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಇದ್ರದ್ದು ಪಾವತಿಸಬೇಕಾದ ಮೊತ್ತ 19,837.5 ರೂಪಾಯಿ ಪಾವತಿಸಬೇಕಾಗತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಕತಿ. ಇನ್ನೊಂದು ಮೆಥಡ್ ಏನಾಗುತ್ತೆ ಫಾರ್ಮುಲಾ ಮೆಥಡ್. ಅಮೌಂಟ್ = ಏನಾಗುತ್ತೆ 1 + ಪ್ರಿನ್ಸಿಪಲ್ × 1 + r/100t ಆಗಿರ್ತೈತಿ. ಈ ಫಾರ್ಮುಲಾ ಯೂಸ್ ಮಾಡಿ ಮಾಡಬಹುದು. ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಲೈಕ್ ಮಾಡ್ರಿ ಶೇರ್ ಮಾಡ್ರಿ. 70 ಚದರ ಮೀಟರ್ 84 ಚದರ ಮೀಟರ್ ಮತ್ತು 112 ಚದರ ಮೀಟರ್ ವಿಸ್ತೀರ್ಣ ಹೊಂದಿರುವ 3 ಆಯತಾಕಾರ ಜಮೀನುಗಳನ್ನು ತಲಾ 7 ಮೀಟರ್ ಉದ್ದವಿರುವ ಒಂದೇ ರೀತಿಯ ಸಣ್ಣ ಆಯತಾಕಾರದ ಹೂವಿನ ಹಾಸಿಗೆಗಳಾಗಿ ವಿಂಗಡಿಸಬೇಕಾಗಿದೆ. ಹಾಗಾದ್ರೆ ಪ್ರತಿ ಹೂವಿನ ಹಾಸಿಗೆ ಅಗಲವನ್ನ ಕಂಡುಹಿಡ್ರಿ ಅಂತಂದು ಕೇಳಿರಿ. ನೋಡ್ರಿ ಪ್ರತಿದು ಇದು ಏರಿಯಾ ಎಷ್ಟು ಕೊಟ್ಟನ ಒಂದ್ರದ್ದು 70 ಕೊಟ್ಟನ ಚದರ ಮೀಟರ್. ಇನ್ನೊಂದ್ರದ್ದು ಎಷ್ಟು ಕೊಟ್ಟನ 84 ಕೊಟ್ಟನ. ಇನ್ನೊಂದ್ರದ್ದು ಎಷ್ಟು ಕೊಟ್ಟನ ಏರಿಯಾ 112 ಕೊಟ್ಟನ. ಆದ್ರೆ ಇವ್ಕುರ್ದ ಲೆಂತ್ ಏನೈತಿ 7 ಮೀಟರ್ ಉದ್ದ ಐತಿ. ನಮಗೆ ಇಲ್ಲಿ ಇವ್ಕುರ್ದು HCF ತಗೋಬೇಕಂದ್ರೆ ಏರಿಯಾ ಬರ್ತೈತಿ. ಇದ್ರ ಟೋಟಲ್ ಏರಿಯಾ ಅಂದ್ರೆ HCF ಎಷ್ಟಾಗತಿ 70 84 112 HCF ಅಂದ್ರೆ ಮೊಸ ಏನಾಗತಿ ಇಲ್ಲಿ ಇದ್ರದ್ದು ಮೊಸ ನಮ್ಗೆ 14 ಆಗತ್ತೆ. ನಮಗೆ ಏನ್ ಕೇಳ್ಯಾನ ಇಲ್ಲಿ ಅದ್ರದ್ದು ಅಗಲ ಕೇಳ್ಯಾನ. ಏರಿಯಾ ಫಾರ್ಮುಲಾ ಏನಾಗತ್ತೆ ರೆಕ್ಟಾಂಗಲರ್ದು ಏರಿಯಾ = ಲೆಂತ್ × ಬ್ರೆಡ್ತ್ ಆಗುತ್ತೆ. ಇಲ್ಲಿ ಏರಿಯಾ ಎಷ್ಟು ಬಂತು ನಮ್ಗೆ 14 ಆಗುತ್ತೆ. ಇಲ್ಲಿ ಲೆಂತ್ ಕೊಟ್ಟನು 7 ಅಂತಂದು ಇಂಟು ಬ್ರೆಡ್ತ್ 7 1 7 2 14 ಬಿ = ಎಷ್ಟಾಯ್ತು 2 ಆಯ್ತು. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 15 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ಲೋಹಗಣದ ಗೋಳವನ್ನು ಕರಗಿಸಿ 15 ಸೆಂಟಿಮೀಟರ್ ಪಾದ ವ್ಯಾಸವಿರುವ ಶಂಕುವನ್ನಾಗಿ ರೂಪಿಸಲಾಗೈತಿ. ಹಂಗಾದ್ರೆ ಶಂಕುವಿನ ಎತ್ತರ ಎಷ್ಟು ಅಂತಂದು ಕೇಳಿರಲಿ. ನೋಡ್ರಿ ಇಲ್ಲಿ ಗೋಳದಿಂದ ನಾವೇನ್ ಮಾಡಿವಿ ಶಂಕ ಆಗಿ ಕನ್ವರ್ಟ್ ಮಾಡಿವಿ ಅಂದ್ರೆ ಇಲ್ಲಿ ನಮ್ಗೇನು ವಾಲ್ಯೂಮ್ ಅಷ್ಟ ಚೇಂಜ್ ಆಗುತ್ತೆ. ಹಂಗಾದ್ರೆ ಇಲ್ಲಿ ಏನಾಗುತ್ತೆ ಗೋಳದ ವ್ಯಾಲ್ಯೂಮ್ = ಏನಾಗುತ್ತೆ ಇದು ಶಂಕುವಿನ ವ್ಯಾಲ್ಯೂಮ್ ಆಗುತ್ತೆ. ಅಂದ್ರೆ ಇಲ್ಲಿ ನೋಡ್ರಿ ಗೋಳದ ವ್ಯಾಲ್ಯೂಮ್ ಫಾರ್ಮುಲಾ ಏನಾಗುತ್ತೆ ಇಲ್ಲಿ 4/3 π r³ ಆಗುತ್ತೆ. ಶಂಕುವಿನ ವ್ಯಾಲ್ಯೂಮ್ ಫಾರ್ಮುಲಾ ಏನಾಗುತ್ತೆ ಇಲ್ಲಿ 1/3 π r² h ಆಗುತ್ತೆ. ಇಲ್ಲಿ ಪೈ ಕ್ಯಾನ್ಸಲ್ 3 ಕ್ಯಾನ್ಸಲ್ ಆಗುತ್ತೆ. ನಮ್ಗೆ ಶಂಕುವಿನ ಹೈಟ್ ಕೇಳ್ಯಾರ ಇಲ್ಲಿ. ಇಲ್ಲಿ ನೋಡ್ರಿ ಇದ್ರದ್ದು ಗೋಳದ ವ್ಯಾಲ್ಯೂಮ್ ರೇಡಿಯಸ್ ಎಷ್ಟು ಕೊಟ್ಟನ ಇಲ್ಲಿ 15 ಸೆಂಟಿಮೀಟರ್ ಕೊಟ್ಟನ. ಮತ್ತ ಇಲ್ಲಿ ಶಂಕುವಿನ ರೇಡಿಯಸ್ ಡಯಾಮೀಟರ್ ಕೊಟ್ಟನ. ಡಯಾಮೀಟರ್ ಎಷ್ಟು ಕೊಟ್ಟನ 15 ಕೊಟ್ಟನ. ಇದ್ರ ರೇಡಿಯಸ್ ಎಷ್ಟಾಗತ್ತೆ 15/2 ಆಗುತ್ತೆ. ನೋಡ್ರಿ ಇಲ್ಲಿ 4 r³ ಐತಿ. 4 r³ ಎಷ್ಟು ಉಳಿತೈತಿ ಇಲ್ಲಿ r² h ಉಳಿತೈತಿ. 4 × 15 × 15 = ಇಲ್ಲಿ ರೇಡಿಯಸ್ ಏನೈತಿ ಇದ್ರದ್ದು 15/2 ಇರೋದು ಶಂಕುವಿಂದ ಐತಿ. 15/2 × 15/2 ಹೈಟ್ h ಆಗುತ್ತೆ. ಇಲ್ಲಿ 15 ಕ್ಯಾನ್ಸಲ್ ಆಗುತ್ತೆ. 15 4 60 ಇಂಟು ಇದು 2 4 h ಆಗುತ್ತೆ. ಹೈಟ್ ಎಷ್ಟಾಗುತ್ತೆ 240 ಸೆಂಟಿಮೀಟರ್ ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 28 ಸಂಖ್ಯೆಗಳ ಸರಾಸರಿಯು 110 ಆಗೈತಿ. ಒಂದು ವೇಳೆ ನಾವು ಪ್ರತಿ ಸಂಖ್ಯೆಗೆ ಬಿ ಎಂಬ ಸಂಖ್ಯೆಯನ್ನು ಸೇರಿಸಿದ್ರೆ ಆಗ ಸರಾಸರಿಯು 128 ಆಗುತ್ತೆ. ಹಾಗಾದ್ರೆ ಬಿ ನ ಮೌಲ್ಯ ಎಷ್ಟು ಅಂತ ಕೇಳಿರಿ ಇಲ್ಲಿ. ನೋಡ್ರಿ 28 ಸಂಖ್ಯೆಗಳ ಸರಾಸರಿ ಎಷ್ಟೈತಿ 110 ಇಂಟು ಮಾಡಿದ್ವಿ ಎಷ್ಟಾಗುತ್ತೆ 3,80 ಆಗುತ್ತೆ. ನೋಡ್ರಿ ಇಲ್ಲಿ ಬಿ ಸೇರಿಸಿದ ನಂತರ ಏನಾಗುತ್ತೆ ಅದ ಸಂಖ್ಯೆ ಸರಾಸರಿಗಳು 128 ಆಗುತ್ತೆ. ಅಂದ್ರೆ ಟೋಟಲ್ ಎಷ್ಟಾಗತ್ತೆ ಇದು 3,584 ಆಗುತ್ತೆ. ಅಂದ್ರೆ ಎಷ್ಟು ಜಾಸ್ತಿ ಆಗುತ್ತೆ ಇಲ್ಲಿ 504 ಆಗುತ್ತೆ. ಅಂದ್ರೆ ನಾವು ಪ್ರತಿ ಸಂಖ್ಯೆಗೆ ಬಿ ಎಷ್ಟು ಕೂಡಿಸಿವಿ ಅಂತ ಕಂಡುಹಿಡಿರಿ ಅಂತ ಅವ್ರು ಕೇಳಿರಲಿ. ಅಂದ್ರೆ ಬಿ = 504 ಟೋಟಲ್ ಸಂಖ್ಯೆ ಎಷ್ಟು ಅದಾವ 28 ಅದು ಎಷ್ಟಾಗತ್ತೆ ಇಲ್ಲಿ ಬಿ ವ್ಯಾಲ್ಯೂ 18 ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಸ್ತುವಿನ ನಿಗದಿಪಡಿಸಿದ ಬೆಲೆ 9,600 ರೂಪಾಯಿ ಮತ್ತು ಮಾರಾಟ ಬೆಲೆ 6,336 ರೂಪಾಯಿ ಆಗೈತಿ. ಹಾಗಾದ್ರೆ ರಿಯಾಯಿತಿ ಶೇಕಡಾವಾರು ಎಷ್ಟು ಅಂತ ಕೇಳಿರಿ ಇಲ್ಲಿ. ನೋಡ್ರಿ ಮಾರ್ಕ್ ಪ್ರೈಸ್ ಎಷ್ಟು ಕೊಟ್ಟಾನ ಇಲ್ಲಿ 9,600. ಸೆಲ್ಲಿಂಗ್ ಪ್ರೈಸ್ ಎಷ್ಟು ಐತಿ ಇಲ್ಲಿ 6,336 ಆಗುತ್ತೆ. ಡಿಸ್ಕೌಂಟ್ ಎಷ್ಟು ಐತಿ ಇಲ್ಲಿ 3,264 ರೂಪಾಯಿ ಆಗುತ್ತೆ. ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ = 3,264 ಡಿಸ್ಕೌಂಟ್ ಯಾವಾಗಲೂ ಮಾರ್ಕ್ ಪ್ರೈಸ್ ಮೇಲೆ ಕೊಟ್ಟಿರ್ತಾರೆ ಅಂತ /9,600 × 100 ಆಗುತ್ತೆ. 00 ಕ್ಯಾನ್ಸಲ್ 96 96 34 ಆಗುತ್ತೆ. 34% ಏನಾಗುತ್ತೆ
ಡಿಸ್ಕೌಂಟ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 2 ಆದಾಗ 4x ಎಕ್ಸ್ ಪ್ಲಸ್ 4 3x ಮೈನಸ್ 1ಗಳ 4ನೇ ಅನುಪಾತವನ್ನು ಕಂಡುಹಿಡಿ ಅಂತ ಕೇಳಿರಿ. ಇಲ್ಲಿ ಅಂದ್ರೆ 4x ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 4 ಈಸ್ ಈಕ್ವಲ್ ಟು ಏನಾಗುತ್ತೆ 3x ಮೈನಸ್ 1 ಡಿವೈಡೆಡ್ ಬೈ ಇಲ್ಲಿ 4ನೇ ಅನುಪಾತ y ಅಂತ ತೊಗೊಂತೀನಿ. ಎಕ್ಸ್ ವ್ಯಾಲ್ಯೂ ಏನು ಕೊಟ್ಟರೆ 2 ಕೊಟ್ಟರೆ ಅಂದ್ರೆ 4 ಇಂಟು 2 ಡಿವೈಡೆಡ್ ಬೈ 2 ಪ್ಲಸ್ ಇದೆಷ್ಟೈತಿ 4 ಐತಿ ಈಸ್ ಈಕ್ವಲ್ ಟು 3 ಇಂಟು 2 ಮೈನಸ್ 1 ಡಿವೈಡೆಡ್ ಬೈ y ಆಗುತ್ತೆ. ಇದೆ 8 ಡಿವೈಡೆಡ್ ಬೈ 6 ಈಸ್ ಈಕ್ವಲ್ ಟು 5 ಡಿವೈಡೆಡ್ ಬೈ y ಆಗುತ್ತೆ. 2 4 2 4 2 ಆಗುತ್ತೆ. y ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 15 ಡಿವೈಡೆಡ್ ಬೈ 4 ಬರ್ತೈತಿ. ಆಪ್ಷನ್ ಇಲ್ಲಿ ಈ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಮಾನಾಂತರ ಹಳಿಗಳ ಮೇಲೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿರುವ 2 ರೈಲುಗಳಲ್ಲಿ ಒಂದರ ಉದ್ದ 390 ಮೀಟರ್ ಮತ್ತೊಂದರ ಉದ್ದ 250 ಮೀಟರ್ ಐತಿ. ಅವುಗಳು ವೇಗ ಕ್ರಮವಾಗಿ 78 ಕಿಲೋಮೀಟರ್ ಪರ್ ಮತ್ತು 66 ಕಿಲೋಮೀಟರ್ ಪರ್ ಅವರ್ ಆಗ್ಯಾವ. ಅವು ಪರಸ್ಪರ ದಾಟಲು ಎಷ್ಟು ಸಮಯ ತೆಗೆದುಕೊಳ್ತಾವ ಅಂತ ಕೇಳಿರಿ. ನೋಡ್ರಿ 2 ಟ್ರೈನ್ಗಳು ಏನ್ ಬರಕತ್ತು ಅಪೋಸಿಟ್ ಡೈರೆಕ್ಷನ್ ಬರಕತ್ತು. ಇದರಲ್ಲಿ ಅಂತ ಎಷ್ಟೈತಿ 390 ಮೀಟರ್ ಐತಿ. ಇದರಲ್ಲಿ ಅಂತ ಎಷ್ಟೈತಿ 250 ಮೀಟರ್ ಐತಿ. ಇದ್ರದ್ದು ಸ್ಪೀಡ್ ಎಷ್ಟೈತಿ 78 ಕಿಲೋಮೀಟರ್ ಪರ್ ಅವರ್ ಐತಿ. ಮತ್ತೆ ಇದ್ರ ಸ್ಪೀಡ್ ಎಷ್ಟೈತಿ 66 ಕಿಲೋಮೀಟರ್ ಪರ್ ಅವರ್ ಐತಿ. ಹಂಗಾದ್ರೆ ಇವು ತೆಗೆದುಕೊಳ್ಳುವ ಟೈಮ್ ಏನಂತ ಕೇಳಿರಿ. ಟೈಮ್ ಈಸ್ ಈಕ್ವಲ್ ಟು ಏನಾಗುತ್ತೆ ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್ ಆಗುತ್ತೆ. ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ಇವು ಎರಡನ್ನು ಕೂಡಿಸಬೇಕಾಗುತ್ತೆ. ಅಂದ್ರೆ ಎಷ್ಟಾಗುತ್ತೆ 390 ಪ್ಲಸ್ 250 ಡಿವೈಡೆಡ್ ಬೈ ಸ್ಪೀಡ್. ಸ್ಪೀಡ್ ಎಷ್ಟಾಗತ್ತೆ ಇಲ್ಲಿ ಸ್ಪೀಡ್ ನಾವು ಕೂಡಿಸ್ಬೇಕು. ಅಂದ್ರೆ ಎರಡು ಅಪೋಸಿಟ್ ಡೈರೆಕ್ಷನ್ ಬರಕತ್ತು ಅಂದ್ರೆ ಇವನ್ನ ಎರಡು ಕೂಡಿಸ್ಕೋಬೇಕು. ಎಷ್ಟಾಗತ್ತೆ ಇದು 78 ಪ್ಲಸ್ 66 ಮಾಡಿದ್ರೆ 144 ಆಗುತ್ತೆ. ಕಿಲೋಮೀಟರ್ ಪರ್ ಅವರ್ ಇದ್ದಿದ್ದು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕು ನಾವು. ಅಂದ್ರೆ 144 ಇಂಟು 5/18 ಮಾಡ್ಬೇಕು. 18 ಒಂದ್ಲಿ 18 ಎಂಟ್ಲಿ ಅಂದ್ರೆ ಸ್ಪೀಡ್ ಎಷ್ಟಾಗುತ್ತೆ 8 ಇಲ್ಲಿ 40 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ ಡಿವೈಡ್ ಬೈ 40 ಆಗುತ್ತೆ. ಇದು ಟೋಟಲ್ ಎಷ್ಟಾಗುತ್ತೆ 640 ಡಿವೈಡ್ ಬೈ 40 0 ಕ್ಯಾನ್ಸಲ್ ಆಗುತ್ತೆ. 16 ಸೆಕೆಂಡ್ ಒಳಗೆ ಎರಡು ಪರಸ್ಪರ ದಾಟ್ತಾವ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಿದ್ಯಾರ್ಥಿಗಳ ಗುಂಪಿನ ಸರಾಸರಿ ತೂಕ 44 kg ಐತಿ. ಆ ಗುಂಪಿನಿಂದ 40 kg ತೂಕದ ಒಬ್ಬ ವಿದ್ಯಾರ್ಥಿ ಹೊರ ಹೋಗ್ತಾನ ಮತ್ತು 34 kg ತೂಕದ ಮತ್ತೊಬ್ಬ ವಿದ್ಯಾರ್ಥಿ ಗುಂಪನ್ನು ಸೇರ್ತಾನ. ಈಗ ಗುಂಪಿನ ಹೊಸ ಸರಾಸರಿ ತೂಕ 43.4 kg ಆದ್ರೆ ಆ ಗುಂಪಿನಲ್ಲಿರೋ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತಂದು ಕೇಳಿರಲಿ. ನೋಡ್ರಿ ನಾನು ಟೋಟಲ್ ಸಂಖ್ಯೆ ಎಷ್ಟೈತೆ ಅಂತ ತೊಗೊಂತೀನಿ. ಇಲ್ಲಿ ಎಕ್ಸ್ ಜನ ಅದಾರ ಅಂತ ತೊಗೊಂತೀನಿ ನಾನು. ನೋಡ್ರಿ ಮೊದಲಾಗ ಸರಾಸರಿ ಎಷ್ಟು ಕೊಟ್ಟಾನ 44 kg ಕೊಟ್ಟಾನ. ಅಂದ್ರೆ ಟೋಟಲ್ ಎಷ್ಟಾಗತ್ತದ 44 ಇಂಟು ಎಕ್ಸ್ ಆಗುತ್ತೆ. ಅದರೊಳಗೆ ಎಷ್ಟು 40 kg ವಿದ್ಯಾರ್ಥಿ ಬಿಟ್ಟು ಹೋಗ್ತಾನ 34 kg ಇದ್ದಾವ ಬಂದು ಸೇರ್ತಾನ. ಅಂದ್ರೆ 44 ಎಕ್ಸ್ ಮೈನಸ್ 40 kg ಇದ್ದಾವ ಬಿಟ್ಟು ಹೋಗ್ತಾನ ಪ್ಲಸ್ ಇಲ್ಲಿ 34 kg ಇದ್ದಾವ ಸೇರ್ತಾನ. ಅಂದ್ರೆ ಇದೆಷ್ಟಾಗತ್ತೆ 44 ಎಕ್ಸ್ ಮೈನಸ್ 6 ಆಗುತ್ತೆ. ಇಲ್ಲಿ ಇದೇನಾಗುತ್ತೆ ಇದನ್ನ ಈಕ್ವೇಶನ್ 1 ಅಂತ ತೊಗೊಂತೀನಿ. ಆಮೇಲೆ ನೋಡ್ರಿ ಇಲ್ಲಿ ಆಮೇಲೆ ಅದರದ ಸರಾಸರಿ ಎಷ್ಟಾಗುತ್ತೆ ಅಂತ ಕೊಟ್ರ 43.4 ಅಂತ ಕೊಟ್ರ. ಹಾಗೂ ವಿದ್ಯಾರ್ಥಿಗಳು ಏನಿರ್ತಾರ ಸೇಮ್ ಇರ್ತಾರ. ಅಂದ್ರೆ ಏನಾಗತ್ತದ 43.4 ಇಂಟು ಎಕ್ಸ್ ಆಗತ್ತೆ. ಇದು ಈಕ್ವೇಶನ್ 2 ಅಂತ ತೊಗೊಂತೀನಿ. ಇವೆರಡು ಈಕ್ವೇಶನ್ ಏನ್ ಮಾಡ್ತೀನಿ ಈಕ್ವಲ್ ಮಾಡ್ತೀನಿ. ಅಂದ್ರೆ 43.4 ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ 44 ಎಕ್ಸ್ ಮೈನಸ್ 6 ಆಗುತ್ತೆ. ಈ ಸೈಡ್ ಬಂದ್ರೆ 6 ಏನಾಗುತ್ತೆ ಪ್ಲಸ್ ಆಗುತ್ತೆ 44 ಎಕ್ಸ್ ಮೈನಸ್ 43.4 ಎಕ್ಸ್ ಆಗುತ್ತೆ. ಇದೇನಾಗುತ್ತೆ 6 ಈಸ್ ಈಕ್ವಲ್ ಟು 0.6 ಎಕ್ಸ್ ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 10 ಆಗುತ್ತೆ. ಅಂದ್ರೆ 10 ವಿದ್ಯಾರ್ಥಿಗಳು ಅದರ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಪಿ ಎಂಬುವನು ಒಂದು ಕೆಲಸವನ್ನು 14 ದಿನಗಳಲ್ಲಿ ಮುಗಿಸಬಲ್ಲನು. ಹಾಗಾದ್ರೆ 4 ದಿನಗಳಲ್ಲಿ ಅವನು ಒಟ್ಟು ಕೆಲಸದ ಎಷ್ಟು ಭಾಗವನ್ನು ಮುಗಿಸಲು ಸಾಧ್ಯ ಅಂತ ಕೇಳಿದ್ರೆ ನೋಡ್ರಿ ಎಷ್ಟು ಅಂತ ಟೋಟಲ್ 14. ಅವನು 4 ದಿನದಾಗ ಎಷ್ಟು ವರ್ಕ್ ಮಾಡ್ತಾನೆ ಇಲ್ಲಿ 4 14 ಮಾಡಿದ್ರೆ 2/7 ಭಾಗ ಮಾಡ್ತಾನೆ. ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. M1 ಒಬ್ಬನೇ ಒಂದು ಕೆಲಸವನ್ನು 14 ದಿನಗಳಲ್ಲಿ ಮುಗಿಸಬಲ್ಲನು. ಅಂದ್ರೆ M1 ಎಷ್ಟೈತಿ ಇಲ್ಲಿ 14 ದಿನ. M2 ಒಬ್ಬನೇ ಅದೇ ಕೆಲಸವನ್ನು 70 ದಿನಗಳಲ್ಲಿ ಮುಗಿಸಬಲ್ಲನು. M2 ಎಷ್ಟೈತಿ 70 ದಿನ ಐತಿ. M3 ನ ಸಹಾಯದೊಂದಿಗೆ ಅವರೆಲ್ಲರೂ ಸೇರಿ ಅದೇ ಕೆಲಸನ 7 ದಿನದಾಗ ಮುಗಿಸ್ತಾರೆ. ಅಂದ್ರೆ 3 ಜನ ಸೇರಿ ಎಷ್ಟು ದಿನ ಮಾಡ್ತಾರೆ M1 M2 ಮತ್ತು M3 ಸೇರಿ 3 ಜನ 7 ದಿನದಾಗ ಮುಗಿಸ್ತಾರೆ. ಹಾಗಾದ್ರೆ M3 ಒಬ್ಬನ ಕೆಲಸ ಎಷ್ಟು ದಿನ ಮಾಡ್ತಾನಂತ ಕೇಳಿರಲಿ. ಟೋಟಲ್ ವರ್ಕ್ LCM ಎಷ್ಟಾಗುತ್ತೆ 70 ಆಗುತ್ತೆ. 14 ಇಲ್ಲಿ 71 7 10 ಆಗುತ್ತೆ. ನೋಡ್ರಿ M1 ಮತ್ತು M2 ಸೇರಿ ಎಫಿಷಿಯನ್ಸಿ ಎಷ್ಟಾಗೈತಿ 6 ಆಗೈತಿ. 3 ಜನ ಸೇರಿ 10 ಐತಿ. ಅಂದ್ರೆ M3 ಇದು ಎಷ್ಟಾಗುತ್ತೆ 10 ಮೈನಸ್ 6 ಮಾಡಿದ್ರೆ ಎಫಿಷಿಯನ್ಸಿ 4 ಆಗುತ್ತೆ. ಹಂಗಾರ M ತೆಗೆದುಕೊಳ್ಳೋ ಟೈಮ್ ಏನಾಗುತ್ತೆ ಇಲ್ಲಿ M3 ಇದು ಇಲ್ಲಿ ಟೋಟಲ್ ವರ್ಕ್ ಎಷ್ಟೈತಿ 70. ಅವ್ನ ಎಫಿಷಿಯನ್ಸಿ ಎಷ್ಟು ಬಂದೈತಿ 4 ಬಂದೈತಿ. ಅಂದ್ರೆ ಇವು ಎಷ್ಟು ಟೈಮ್ ತೊಗೊಂತಾನ 17.5 ದಿನ ತಗೊಂತಾನ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರಿಯಾ ಒಂದು ಲ್ಯಾಪ್ಟಾಪ್ ಅನ್ನು 25% ಲಾಭದೊಂದಿಗೆ 35,000 ರೂಪಾಯಿ ಮಾರಾಟ ಮಾಡಿದಳು. ಒಂದು ವೇಳೆ ಅವಳು 30% ಲಾಭವನ್ನು ಗಳಿಸಲು ಬಯಸಿದ್ರೆ ಅವಳು ಲ್ಯಾಪ್ಟಾಪ್ ಅನ್ನ ಯಾವ ಬೆಲೆಗೆ ಮಾರಾಟ ಮಾಡ್ಬೇಕಿತ್ತು ಅಂತ ಕೇಳಿರಿ. ನೋಡ್ರಿ ನಾನು ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ಏನಂತ ಮಾಡ್ತೀನಿ. ಕಾಸ್ಟ್ ಪ್ರೈಸ್ 100 ರೂಪಾಯಿ ಇತ್ತಂದ್ರೆ
25% ಪ್ರಾಫಿಟಿಗೆ ಮಾರಿ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ತದ 125 ಅಂದ್ರೆ ಈ 125 ವ್ಯಾಲ್ಯೂ ಎಷ್ಟು ಕೊಟ್ಟರೆ ಇಲ್ಲಿ 35,000 ಕೊಟ್ಟರೆ ಅಂದ್ರೆ ಇಂಟು ಎಷ್ಟು ಮಾಡಿದ್ರೆ 280 ಆಗುತ್ತೆ. ಕಾಸ್ಟ್ ಪ್ರೈಸಿಗೆ ಇಂಟು 280 ಮಾಡಿದ್ರೆ ಎಷ್ಟಾಗುತ್ತೆ 28,000 ರೂಪಾಯಿ ಕಾಸ್ಟ್ ಪ್ರೈಸ್ ಬರ್ತೈತಿ. ಅದನ್ನ ನಾವು ಸೆಲ್ಲಿಂಗ್ ಪ್ರೈಸ್ ಎಷ್ಟು 30% ಪ್ರಾಫಿಟಿಗೆ ಮಾರ್ಬೇಕಂದ್ರೆ ಎಷ್ಟಾಗುತ್ತೆ 28,000 ಇಂಟು 130/100 ಆಗುತ್ತೆ. 20 ಕ್ಯಾನ್ಸಲ್ ಮಾಡೋಣ. ಸೆಲ್ಲಿಂಗ್ ಪ್ರೈಸ್ ಇದೆ ಎಷ್ಟಾಗುತ್ತೆ 36,400 ರೂಪಾಯಿ ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಸ್ತುವಿನ ನಿಗದಿಪಡಿಸಿದ ಬೆಲೆಯು ಅದರ ಕೊಳ್ಳುವ ಬೆಲೆಗಿಂತ ಶೇಕಡ 25% ಹೆಚ್ಚಾಗೈತೆ ಅಂತ ಕೊಟ್ಟರೆ ಅಂದ್ರೆ ಕಾಸ್ಟ್ ಪ್ರೈಸ್ ಏನೈತಿ ಇಲ್ಲಿ 100 ರೂಪಾಯಿ ಐತಿ ಅಂದ್ರೆ ಮಾರ್ಕ್ ಪ್ರೈಸ್ ಇದಕ್ಕಿಂತ 25% ಜಾಸ್ತಿ ಐತೆ ಅಂದ್ರೆ ಎಷ್ಟಾಗುತ್ತೆ 125 ಆಕತಿ. ಲಾಭ ಅಥವಾ ನಷ್ಟವಿಲ್ಲದಂತೆ ಆ ವಸ್ತುವನ್ನು ಮಾರಾಟ ಮಾಡಲು ವ್ಯಾಪಾರಿ ನೀಡಬಹುದಾದ ಗರಿಷ್ಠ ರಿಯಾಯಿತಿ ಶೇಕಡಾವಾರು ಎಷ್ಟು ಅಂತ ಕೇಳಿರಲಿ. ನೋಡ್ರಿ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ ಯಾವುದು ಲಾಭ ಇಲ್ಲ ನಷ್ಟವಿಲ್ಲ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ ಕಾಸ್ಟ್ ಪ್ರೈಸ್ ವ್ಯಾಲ್ಯೂ ಆಗುತ್ತೆ ಅಂದ್ರೆ 100 ರೂಪಾಯಿ ಆಗುತ್ತೆ. ಇಲ್ಲಿ ಎಷ್ಟು ಡಿಸ್ಕೌಂಟ್ ಆಯ್ತು 25 ಆಯ್ತು ಅಂದ್ರೆ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಈಸ್ ಈಕ್ವಲ್ ಟು 25/125 ಇಂಟು 100 ಆಗುತ್ತೆ. 25 ಅಲ್ಲಿ 25 ಅಲ್ಲಿ 5 20 ಅಂದ್ರೆ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಎಷ್ಟು ಆಯ್ತು ಇಲ್ಲಿ 20% ಆಗುತ್ತೆ ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಮೋಹನ್ ಒಂದು ಹಳೆ ಮೊಬೈಲ್ ಅನ್ನ 4,000 ರೂಪಾಯಿಗಳಿಗೆ ಕೊಳ್ತಾನ ಮತ್ತು ಅದರ ದುರಸ್ತಿಗೆ 500 ರೂಪಾಯಿಗಳನ್ನ ಖರ್ಚು ಮಾಡ್ತಾನೆ ಅಂದ್ರೆ ಟೋಟಲ್ ಕಾಸ್ಟ್ ಪ್ರೈಸ್ ಏನಾಗುತ್ತೆ ಅವಾಗ 4,000 ತಗೊಂಡಿದ್ದು ಪ್ಲಸ್ 500 ರೂಪಾಯಿ ಅದಕ್ಕೆ ಖರ್ಚು ಅಂದ್ರೆ ಟೋಟಲ್ ಕಾಸ್ಟ್ ಪ್ರೈಸ್ ಎಷ್ಟಾಯ್ತು 4,500 ರೂಪಾಯಿ ಆಯ್ತು. ಅವನು ಆ ಮೊಬೈಲ್ ಅನ್ನ 5,000 ರೂಪಾಯಿಗೆ ಮಾರಾಟ ಮಾಡಿದ್ರೆ ಅವನ ಲಾಭದ ಶೇಕಡಾವಾರು ಎಷ್ಟು ಅಂತ ಕೇಳಿದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯ್ತು ಇಲ್ಲಿ 5,000 ರೂಪಾಯಿ ಆಯ್ತು. ಪ್ರಾಫಿಟ್ ಎಷ್ಟಾಯ್ತು ಇಲ್ಲಿ 500 ರೂಪಾಯಿ ಆಯ್ತು ಅಂದ್ರೆ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಏನಾಗುತ್ತೆ 500 ಡಿವೈಡೆಡ್ ಬೈ 4,500 ಇಂಟು 100 ಆಕತಿ 0.05159 ಅಂದ್ರೆ 11.11% ಏನಾಗುತ್ತೆ ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ನಿರ್ದಿಷ್ಟ ಮೊತ್ತದಿಂದ ಶೇಕಡ 10% ಕಳೆದ ನಂತರ ಮತ್ತು ಉಳಿದ ಮೊತ್ತದಿಂದ ಶೇಕಡ 70% ಕಳೆದಾಗ 1,188 ರೂಪಾಯಿ ಉಳಿತೈತಿ. ಹಾಗಾದ್ರೆ ಆ ಆರಂಭಿಕ ಮೊತ್ತ ಎಷ್ಟಂತ ಕೇಳಿರಲಿ. ನೋಡ್ರಿ ಆ ಆರಂಭಿಕ ಮೊತ್ತ ನಾನು ಏನಂತ ಮಾಡ್ತೀನಿ ಎಕ್ಸ್ ಅಂತ ತೊಗೊಂತೀನಿ. ಇಲ್ಲಿ ಇದ್ರಾಗ 10% ಕಳೆದಾರ ಅಂದ್ರೆ ಉಳಿದಿದ್ದಷ್ಟು 90/100 ಉಳಿತೈತಿ. ಆಮೇಲೆ 70% ಕಳೆದಾರ ಅಂದ್ರೆ ಉಳಿದಿದ್ದಷ್ಟು 30% ಅಂದ್ರೆ 30/100 ಈಜು ಕೊಟ್ಟು ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ಟಾನ 1,188 ರೂಪಾಯಿ ಕೊಟ್ಟಾನ. 2 0 ಕ್ಯಾನ್ಸಲ್ ಮಾಡಿದ್ರೆ 9 27 27 44 ಆಗುತ್ತೆ. ಎಕ್ಸ್ ಈಜು ಕೊಟ್ಟು ಎಷ್ಟಾಗುತ್ತೆ 4,400 ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವೇಳೆ R1 ಎಂಬ ಸಂಖ್ಯೆಯು R2 ಎಂಬ ಮತ್ತೊಂದು ಸಂಖ್ಯೆಗಿಂತ ಶೇಕಡ 13% ಕಡಿಮೆ ಇದ್ದರೆ ಮತ್ತು R2 ಸಂಖ್ಯೆಯು 5,600ಕ್ಕಿಂತ ಶೇಕಡ 50% ಹೆಚ್ಚಿದ್ದರೆ R1 ನ ಮೌಲ್ಯ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ R1 ಮತ್ತು R2 ಇದೆ ಏನಾಗತ್ತಿಲ್ಲ R2 100 ಇತ್ತಂದ್ರೆ R1 ಅದಕ್ಕಿಂತ 13% ಕಡಿಮೆ ಇತ್ತು ಅಂದ್ರೆ R1 ಎಷ್ಟಾಗುತ್ತೆ 87 ಆಗುತ್ತೆ. ಇಲ್ಲಿ ನೋಡ್ರಿ R2 5,600ಕ್ಕಿಂತ 50% ಜಾಸ್ತಿ ಐತಿ ಅಂದ್ರೆ R2 ಈಸ್ ವ್ಯಾಲ್ಯೂ ಎಷ್ಟಾಗುತ್ತೆ 5,600ಕ್ಕಿಂತ 50% ಜಾಸ್ತಿ ಅಂದ್ರೆ 150/100 ಆಗುತ್ತೆ. 0 0 ಕ್ಯಾನ್ಸಲ್ ಮಾಡಿದ್ರೆ 56 ಇಂಟು 150 ಮಾಡಿದ್ರೆ R2 ವ್ಯಾಲ್ಯೂ ಎಷ್ಟಾಗುತ್ತೆ ಇಲ್ಲಿ 8,400 ಆಗುತ್ತೆ. ಅಂದ್ರೆ ಇಲ್ಲಿ 100 ವ್ಯಾಲ್ಯೂ ಎಷ್ಟು ಬಂತು 8,400 ಆಗುತ್ತೆ ಅಂದ್ರೆ ಇಂಟು 84 ಆಗುತ್ತೆ. 87 ಇಂಟು 84 ಮಾಡಿದ್ರೆ R1 ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ ಇಲ್ಲಿ 7,308 ಏನಾಗುತ್ತೆ R1 ವ್ಯಾಲ್ಯೂ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವೇಳೆ x/y 7/2 ಆಗಿದ್ರೆ 7x + 4y 7x - 4y ಇದರ ಮೌಲ್ಯ ಎಷ್ಟು ಅಂತ ಕೇಳಿರಿ. ನೋಡ್ರಿ 7 × 7 ಪ್ಲಸ್ 4 × 2 ರೇಷಿಯೋ 7 × 7 ಮೈನಸ್ 4 × 2 ಆಗುತ್ತೆ. ಇದು 49 + 8 ರೇಷಿಯೋ 49 - 8 ಆಗುತ್ತೆ. ಇದೆಷ್ಟಾಗುತ್ತೆ 57/41 ಆಗುತ್ತೆ. ಆಪ್ಷನ್ ಈ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ. ಜಾನ್ ಒಂದು ಬ್ಯಾಂಕ್ ಖಾತೆಯಲ್ಲಿ $1,012 ಠೇವಣಿ ಇಡ್ತಾನೆ. 4 ವರ್ಷಗಳ ನಂತರ ಆ ಖಾತೆಯಲ್ಲಿ ಒಟ್ಟು ಮೊತ್ತ $1,400 ಆಗುತ್ತೆ. ಹಾಗಾದ್ರೆ ವಾರ್ಷಿಕ ಸರಳ ಬಡ್ಡಿಯನ್ನು ಕಂಡಿಡಿ ಅಂತ ಕೇಳಿರಲಿ. ಸಿಂಪಲ್ ಇಂಟ್ರೆಸ್ಟ್ ಏನಾಗುತ್ತೆ ಇಲ್ಲಿ ಅಮೌಂಟ್ನಾಗ ಪ್ರಿನ್ಸಿಪಲ್ ಕಳಿಬೇಕು ಅಂದ್ರೆ ಎಷ್ಟು ಉಳಿತೈತಿ $200 ಇದ್ರದ್ದು ಸಿಂಪಲ್ ಇಂಟ್ರೆಸ್ಟ್ ಆಗಿರ್ತೈತಿ. ಅಂದ್ರೆ 200 ಈಜಿ ಕೊಟ್ಟು 1,200 ಪ್ರಿನ್ಸಿಪಲ್ ಇಂಟು ಟೈಮ್ 4 ವರ್ಷ ಕೊಟ್ಟರೆ ರೇಟ್ 6/100 ಆಗುತ್ತೆ. 2 0 2 0 ಕ್ಯಾನ್ಸಲ್ 4 1 4 50 6 ಈಜು ಕೊಟ್ಟು ಏನಂತೀನಿ 50/12 ಆಗುತ್ತೆ. ಅಂದ್ರೆ ಇದು 4.166% ಬರ್ತೈತಿ. ಇದು 4.17% ಇದರದ್ದು ಆಪ್ಷನ್ ಕೊಟ್ಟರು. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ.